ಹೇಳುತ್ತಾರೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ರಾಮ್ ಅಂತ ಸರ್. ಇದು ದೇವಸ್ಥಾನ ನಡೆಸ್ತಾ ಇರೋದು ನೀವೇನಾ? ನಾವೇ ಸರ್. ಯಾವ ದೇವಸ್ಥಾನ? ಶ್ರೀ ಓಂ ಶಕ್ತಿ ಮಹಾಕಾಳಿಯಮ್ಮನ ದೇವಸ್ಥಾನ. ಇಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ ಸರ್? ಚಟುವಟಿಕೆ ಏನೇನು ನಡೀತಾ ಇದೆ ಇಲ್ಲಿ ಹಬ್ಬ ಮಾಡೋದು ಒಂದೊಂದು ಇದರಲ್ಲಿ ಮಾಡ್ತಾಯಿದ್ದೀವಿ. ಶಿವರಾತ್ರಿ ಮಾಡ್ತೀವಿ, ಊರ ಹಬ್ಬ ಮಾಡ್ತೀವಿ. ಆರು ತಿಂಗಳಿನಲ್ಲಿ ಒಂದು ತಿಂಗಳು ಫುಲ್ಲಾಗಿ ಫಂಕ್ಷನ್ ಮಾಡ್ತಾಯಿದ್ದೀವಿ. ಮತ್ತು ಪೊಂಗಲ್ ಇದು ಮಾಡ್ತೀವಿ. ಅಯ್ಯಪ್ಪನ ದೇವಸ್ಥಾನ ಇವಾಗ ಅಯ್ಯಪ್ಪನ ಪೂಜೆ 21ಕ್ಕೆ ಇಟ್ಟಿದ್ದೀವಿ. ಹಾಲು ನಡೀತೀವಿ. ಹೆಲ್ತ್ ಪೂಜೆಯಿಂದ ಪೂರ್ತಿ ಜನಕ್ಕೆ ಇದು ಮಾಡಿ ಕರ್ಕೊಂಡು ಹೋಗ್ತೀವಿ. 1000 ಜನ ಬರ್ತಾರೆ. ಇಲ್ಲೇ ಪಂದರಾಗಿ ಎಲ್ಲ ಇದು ಮಾಡಿ ಅಯ್ಯಪ್ಪನ ಕುಂದಿಸಿ ಭಜನೆ ಮಾಡಿ ಎಲ್ಲ ಇದು ಮಾಡ್ತೀವಿ. 21ಕ್ಕೆ 20ನೇ ತಾರೀಕಿಗೆ ಹಾಕ್ತಾರೆ. ಭಾನುವಾರ ಆಲಿ ಪೂಜೆ ಇಲ್ಲಿ ಇದು ಪಾರ್ಕ್ನಲ್ಲಿ ಇಟ್ಟಿದ್ದೀವಿ. ಅದರಿಂದ ಮಾಡಿ ನಾವು ಇದು ಮಾಡ್ತಾಯಿದ್ದೀವಿ ಸರ್. ಈಗ ಅಯ್ಯಪ್ಪ ಮಾಲೆ ಹಾಕೋರೆಲ್ಲ ಇಲ್ಲೇ ಬಂದು ಮಾಲೆ ಹಾಕಿ ಎಲ್ಲ ಮಾಡ್ತಾರೆ. ಮಾಲೆ ಹಾಕ್ಕೊಂಡು ಇಡುಮುಡಿ ಕಟ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಸುಮಾರು ಜನ ಒಂದು 100 ಜನ ಮೇಲೆ ಇದ್ದಾರೆ. ನಮ್ಮ ಅಕ್ಕಪಕ್ಕ ಇಲ್ಲಿ ಇರೋರಲ್ಲ, ಅದನ್ನು ಒಂದು ಸಭಾ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ತುಂಬ ಒಳ್ಳೆಯದು ಸರ್. ನಮ್ಮ ಹೆಸರು ರಾಮ್ ಅಂತ. ಗೋಲ್ಡ್ ಬಾಗ್ಲೂರು ಲೇಔಟು 24th 5th ಕ್ರಾಸ್. ಇಲ್ಲಿ ಕಾಳಿಯಮ್ಮ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದು ಶ್ರೀ ಓಂ ಶಕ್ತಿ ಮಹಾ ಕಾಳಿಯಮ್ಮನ ದೇವಸ್ಥಾನ. ಇದರಲ್ಲಿ ನಾವೆಲ್ಲ ಒಂದು ಗ್ರೂಪ್ ಆಗಿದ್ದೀವಿ. ಇಲ್ಲಿ ಶಬರಿಮಲೆ ಮಾಲೆ ಹಾಕೋರು ತುಂಬ ಜನ ಇದ್ದಾರೆ. ಅವ್ರಿಗೂ ಸುಮಾರು ಒಂದು 100-200 ಜನ ಇದ್ದಾರೆ. ಅವ್ರಿಗೂ ಒಂದು ನಾವು ಇಲ್ಲೆಲ್ಲ ಒಂದು ಹಬ್ಬ ಮಾಡಿ ಫಂಕ್ಷನ್ ಮಾಡ್ತಾಯಿದ್ವಿ. ಈ ಶಬರಿಮಲೆ ದೇವ್ರಿಗೆ ನಾವು ಒಂದು ಪೂಜೆ ಮಾಡಿ 20ನೇ ತಾರೀಕೆ ನಾವು ಒಂದು ವೆಲ್ಕ್ ಪೂಜೆ ಅಂತ ಹೆಸರು ಅದು. ಆ ಪೂಜೆ ಮಾಡ್ತಾಯಿದ್ವಿ. ಆ ಪೂಜೆನಲ್ಲಿ ಇಲ್ಲಿ ಆಲಿ ಪೂಜೆನೂ ಮಾಡ್ತೀವಿ ಪಕ್ಕದಲ್ಲಿ ಗ್ರೌಂಡ್ನಲ್ಲಿ. ಇದು ಮಾಡುವಾಗ ನಾವು ಅದಕ್ಕಿಂತ ಇದು ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಪೂಜೆ ಮಾಡೋದಕ್ಕೆ ಇಲ್ಲೆಲ್ಲ ಇರೋರೆಲ್ಲ ಶಬರಿಮಲೆ ಮಾಲಕವರೆಲ್ಲ ತುಂಬ ಜನ ಬರ್ತಾರೆ. ಅವರಿಂದ ನಾವು ಫ್ರೈಡೇ ಇಲ್ಲಿ ಅನ್ನದಾನ ಹಾಕ್ತೀವಿ, ಪೂಜೆನೇ ಮಾಡ್ತೀವಿ. ಪ್ರತಿಯೊಂದು ಹಬ್ಬ ಯಾವ ಹಬ್ಬ ಬಂದ್ರೂ ಅದು ನಾವು ಕ್ಲಿಯರೆನ್ಸ್ ಮಾಡಿ ಈ ನಮ್ಮ ದೇವಸ್ಥಾನದಿಂದ ಮಾಡ್ತಾಯಿದ್ವಿ. ಇವರು ನಮ್ಮ ದೇವಸ್ಥಾನ ಪೂಜಾರಿ, ಅವ್ರ ಹೆಸರು ಕೇಳಿ. ನಮಸ್ತೆ. ಶ್ರೀ ಓಂ ಶಕ್ತಿ ಮಹಾಕಾಳಿಯಮ್ಮನ ದೇವಸ್ಥಾನದಲ್ಲಿ ನಾವು ಇರ್ತೀವಿ. 25ನೇ ಕ್ರಾಸಲ್ಲಿ ದೇವಸ್ಥಾನ. ಇಲ್ಲಿ ತುಂಬ ವಿಶೇಷ ಇದ್ದರೆ ಮಹಾಶಿವರಾತ್ರಿ 10 ದಿವಸ ಹಬ್ಬ ನಡೀತಾ ಇದೆ. ಮಹಾಶಿವರಾತ್ರಿ ಹಬ್ಬದಿಂದ ಮಶಾನ ಪೂಜೆ ಅಂದೇ ಎಲ್ಲ ನಡೀತಾ ಇದೆ ಪೂಜೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅವರವರು ಬೇಡ್ಕೊಂಡಿರೋದೆಲ್ಲ ನಡೀತಾ ಇದ್ದಾರೆ, ಅದು ಮಾಡ್ತಾರೆ. ಮತ್ತು ಅದ್ಬಿಟ್ರೆ ಆಷಾಢ ಬರ್ತದೆ, ತಮಿಳು ಆಷಾಢ, ಕನ್ನಡ ಆಷಾಢ ಬರ್ತದೆ. ಅದರಲ್ಲಿ ತಮಿಳು ಆಷಾಢಲ್ಲೇ ಒಂದೊಂದು ಅಲಂಕಾರ ಪೂಜೆ ಮಾಡ್ತೀವಿ. ನವರಾತ್ರಿ ಅಲಂಕಾರ ಅಂದರೆ ತಮಿಳು ಆಷಾಢಕ್ಕೆ ಮಾಡ್ತೀವಿ, ಅದು ತುಂಬ ವಿಶೇಷ ಮಾಡ್ತೀವಿ. ಮತ್ತು ದಸರಾಗೆ ಹಾಲು ಕೊಡ ತೆಗ್ತೀವಿ. ಹಾಲು ಕೊಡ ತೆಗೆದ್ಬಿಟ್ಟು ಅಮ್ಮನಿಗೆ ತಿರ್ಗಾ ಅಭಿಷೇಕ ಮಾಡಿ ತಿರ್ಗಾ ಅಲಂಕಾರ ಮಾಡಿ ಅನ್ನದಾನ ಮಾಡ್ತೀವಿ. ಶುಕ್ರವಾರ ಅದರಿಂದ ಅನ್ನದಾನ ಮಾಡಿ ಮಧ್ಯಾಹ್ನ ಅನ್ನದಾನ ಮಾಡಿ ಎಲ್ಲರಿಗೆ ಇದು ಮಾಡ್ತೀವಿ. ಇಲ್ಲಿ ಬಂದು ನೆನೆಸ್ಕೊಂಡು ಬೇಡ್ಕೊಂಡವ್ರಿಗೆ ಎಲ್ಲರಿಗೆ ಒಳ್ಳೆಯದಾಗುತ್ತೆ. ನೀವು ಬನ್ನಿರಿ, ನೀವೇ ಎಲ್ಲ ಸೇರಿ ಅಮ್ಮನ ಬೇಡ್ಕೊಳ್ರಿ, ನೀವೆಲ್ಲ ನಿಂತ್ಕೊಳ್ರಿ. ಮತ್ತು ಇವಾಗ ಕಾರ್ತಿಕ ಸೋಮವಾರ ಅಂದರೆ ಬರ್ತಾಯಿದೆ. ಕಾರ್ತಿಕ ಸೋಮ ಅಂದರೆ ಏನಂದರೆ ಅಮ್ಮಗೆ ತುಂಬ ವಿಶೇಷ. ಇಲ್ಲಿ ಕಾರ್ತಿಕ ಸೋಮ ಅಂದರೆ ದೀಪ ಹಚ್ತೀವಿ. ಅಣ್ಣಾಮಲೈಯಾರ್ಗೆ ಶ್ರೀ ಶಿವಪ್ಪಕ್ಕೆ ಪಾರ್ವತಿಗೆ ಅರ್ಧನಾರೀಶ್ವರಿ ಅವತಾರ ಇದು. ಅರ್ಧನಾರೀಶ್ವರಿ ಅವತಾರಕ್ಕೆ ಅಮ್ಮನಿಗೆ ಅಲಂಕಾರ ಮಾಡಿ ಈ ದೀಪ ಹಚ್ಚಿ ಹಬ್ಬ ಮಾಡ್ತೀವಿ ನಾವು. ಅದರಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲರೂ ಬರ್ತಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಇದೆ. ಅಯ್ಯಪ್ಪ ಸ್ವಾಮಿಗಳು ಎಲ್ಲರೂ ಬಂದು ಭಜನೆ ಮಾಡ್ತಾಯಿದ್ವಿ, ಆಲಿ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಬರೋರ ಭಕ್ತಾದಿಗಳು ಎಲ್ಲರೂ ಅಯ್ಯಪ್ಪ ಸ್ವಾಮಿ ಭಕ್ತರುಗಳು ಎಲ್ಲರೂ ಸೇರಿ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ತುಂಬ ವಿಶೇಷ ಇದೆ. ಅಮ್ಮನ ಬೇಡ್ಕೊಳ್ರಿ, ಎಲ್ಲರೂ ಒಳ್ಳೆಯದಾಗತ್ತೆ. ನೀವು ಎಲ್ಲರೂ ಬನ್ನಿರಿ. ಇಲ್ಲಿ ಮದುವೆ ಆಗಲಾರವ್ರಿಗೆಲ್ಲ ಮದುವೆ ಆಗುತ್ತೆ, ಮಕ್ಕಳು ಇಲ್ಲಾರವ್ರಿಗೆ ಮಕ್ಕಳು ಆಗುತ್ತೆ. ಮತ್ತು ಇಲ್ಲಿ ಯಾರು ಕಷ್ಟ ನೋವು ಏನಿದ್ರೆ ಅದು ಬಂದು ಬೇಡ್ಕೊಂಡ್ರೆ ಅದು ಒಳ್ಳೆಯದಾಗತ್ತೆ. ಅವ್ರಿಗೆ ಏನಾದರೂ ಮಾಡಬೇಕಂದ್ರೆ ಅದು ಒಳ್ಳೆಯದಾಗತ್ತೆ. ಎಲ್ಲರೂ ಬನ್ನಿರಿ, ಎಲ್ಲ ಒಳ್ಳೆಯದಾಗತ್ತೆ. ಶ್ರೀ ಓಂ ಶಕ್ತಿ ಮಹಾಕಾಳಿಯಮ್ಮ. ನನ್ನ ಹೆಸರು ಸುಧಾ. ನಮಸ್ತೆ. ಫ್ರೈಡೇನಲ್ಲಿ